ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ಚಾನಲ್. ಇವತ್ತು ನಾವು ಒತ್ತಕ್ಷರಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಅದಿಂದ ಅಹದವರೆಗೆ ಇವು ಸ್ವರಗಳು, ಸೊ ಅದಕ್ಕೆ ಇಲ್ಲಿ ಒತ್ತಕ್ಷರ ಬರುವುದಿಲ್ಲ. ಇವಾಗ ನಾವು ಕ ಅಂತ ಉಚ್ಚರಿಸಿದಾಗ ಕೊನೆಗೆ ನಮಗೆ ಏನು ಅಲ್ಲಿ ಉಚ್ಚಾರವಾಗುತ್ತದೆ? ಕ ಅ ಅಂತ ಸ್ವರ ಬರುತ್ತದೆ. ಹೀಗೆ ಎಲ್ಲ ವ್ಯಂಜನಗಳಿಗೆ ಕೊನೆಗೆ ಒಂದು ಸ್ವರ ಬರುತ್ತದೆ. ಅದಕ್ಕೆ ಸ್ವರಗಳಿಗೆ ಒತ್ತಕ್ಷರ ಬರುವುದಿಲ್ಲ. ಸೊ ಇವಾಗ ನಾವು ಒತ್ತಕ್ಷರಗಳನ್ನು ನೋಡೋಣ. ಕ ಕ ಇದು ಕ ಅಂತ ಉಚ್ಚರಿಸಿದಾಗ ಅದು ಹೇಗೆ ಆಗುತ್ತದೆ? ಅ ಕ ಅಕ್ಕ ಆಗುತ್ತದೆ. ಅದೇ ಒತ್ತಕ್ಷರ ಉಪಯೋಗಿಸಿದಾಗ ಅ ಕ ಅಕ್ಕ ಅಂತ ಆಗುತ್ತದೆ. ಅದೇ ರೀತಿ ಉಳಿದ ವ್ಯಂಜನಗಳು ಖ ಗ ಘ ಞ ಚ ಛ ಜ ಝ ಞ ಟ ಠ ಡ ಢ ಣ ತ. ಇಲ್ಲಿ ತ ಅಕ್ಷರ ನೋಡಿದಾಗ ತದ ಒತ್ತಕ್ಷರ ಬೇರೆಯಾಗಿದೆ. ಥ ದ ಧ ನ ಪ ಫ ಬ ಭ ಮ. ಇವಾಗ ಮ ಒತ್ತಕ್ಷರ ಕೂಡ ಬೇರೆಯಾಗಿದೆ. ಇವಾಗ ನಾವು ಅಮ್ಮ ಅಂತ ಬರೆಯಬೇಕಾದರೆ ಅ ಮ ಅಷ್ಟೇ ಬರೆದಾಗ ಅಮ ಆಗುವುದು. ಆವಾಗ ಅ ಮತ್ತು ಮಕ್ಕೆ ಒತ್ತಕ್ಷರ ಸೇರಿಸಿದಾಗ ಅಮ್ಮ ಅಂತ ನಾವು ಉಚ್ಚಾರ ಮಾಡಬಹುದು. ಅದೇ ರೀತಿ ಯ ರ ಲ ವ ಶ ಶ ಸ ಹ ಳ. ಇಲ್ಲಿ ಕ ಮತ್ತು ಶ ಸೇರಿಸಿದಾಗ ಕ್ಷ ಅಂತ ಆಗಿದೆ. ಅದೇ ರೀತಿ ಜ ಮತ್ತು ನ್ಯ ಸೇರಿರುವುದರಿಂದ ಜ್ಞ ಅಂತ ಆಗಿದೆ. ಇಲ್ಲಿ ಡಿಫ್ರೆಂಟಾಗಿ ಇರುವ ಒತ್ತಕ್ಷರಗಳೆಂದರೆ ತ ನ ಯ ರ ಲ ಮ. ಇವನ್ನು ಈ ಒತ್ತಕ್ಷರಗಳನ್ನು ನಾವು ಸ್ವಲ್ಪ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಅಂದಾಗ ಇದು ನಮಗೆ ಕನ್ಫ್ಯೂಷನ್ ಆಗುವುದಿಲ್ಲ. ಓಕೆ, ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದರೆ ನಾನು ಇನ್ನೂ ಹಲವಾರು ವಿಡಿಯೋಗಳನ್ನು ಮಾಡಬಹುದು. ಥ್ಯಾಂಕ್ ಯು.